ಬರೋಣ ಬನ್ನಿ. ಅರ್ಜುನ್ ಜೆ.ಪಿ ಹತ್ರ ಬಂದು ಡ್ಯಾಡ್ ಅಂತಾನೆ. ನೀನ್ ರೆಡಿ ಆಗೋ ಟೈಮು ಬಂದಿದೆ ಅಂತಾರೆ ಜೆ.ಪಿ. ಸರಿ ಡ್ಯಾಡ್, 5 minutes ಅಲ್ಲಿ ರೆಡಿಯಾಗಿ ಬರ್ತೀನಿ. ಅಂದಾಗೆ ನಾವು ಎಲ್ಲಿ ಹೋಗ್ತಿದೀವಿ ಅಂತಾನೆ ಅರ್ಜುನ್. ಯು ಫೂಲ್, ನಿಂದು ಒಂದನದು ಎಂಗೇಜ್ಮೆಂಟ್ ಆಗೋಕೆ ರೆಡಿ ಆಗೋ ಟೈಮ್ ಬಂದಿದೆ ಅಂತ ಹೇಳಿದ್ದು. ಶಕ್ತಿ ಮಗಳೇ ಈ ಮನೆ ಸೊಸೆ ಆಗ್ಬೇಕು ಅಂತ ಅವಳು ಹುಟ್ಟದಾಗ್ಲೇ ನಾವಿಬ್ರು ಡಿಸೈಡ್ ಮಾಡಿದ್ವಿ. ಮುಖ್ಯವಾಗಿ ಅವಳು ನಿನ್ನ ಇಷ್ಟಪಡ್ತಿದ್ದಾಳೆ. ಏನ್ ಕಂಡು ಇಷ್ಟಪಟ್ಲೋ ನನ್ಗೇನು ಗೊತ್ತಿಲ್ಲ, ಆದ್ರೆ ಫಾರ್ ದ ವೆರಿ ಫಸ್ಟ್ ಟೈಮ್ ನಿನ್ನಿಂದ ಈ ಮನೆಗೆ ಒಳ್ಳೇದಾಗ್ತಿದೆ. ಮನ್ಸು ಚೇಂಜ್ ಮಾಡೋಷ್ಟ್ರಲ್ಲಿ ಸದ್ಯ ನಿಮ್ಮಿಬ್ರು ಮದ್ವೆ ಆಗ್ಬಿಟ್ರೆ ಸಾಕು ಅಂತಾರೆ ಜೆ.ಪಿ. ಡ್ಯಾಡ್, ಅದು ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು ಅಂತಾನೆ ಅರ್ಜುನ್. ಈಚೆ ಚರಣ್ ಬಂದು ಅರ್ಜುನ್ ಫೋನ್ ತಗೊಂಡು ಯಾವಾಗ್ಲೂ ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಿರ್ತಾನೆ. ಅವ್ನ್ ಮಾತಾಡ್ದಾಗ್ಲೆಲ್ಲ ಬೇಡದೇ ಇರೋ ಡೌಟ್ ಬರುತ್ತೆ. ಆ ಹುಡುಗಿ ಇಲ್ಲ ಇಲ್ಲ ಸುಮ್ನೆ ಡೌಟ್ ಯಾಕೆ, ಆ ಹುಡುಗಿನೇ ಫೋನ್ ಮಾಡಿ ಯಾರು ಅಂತ ಕೇಳ್ತೀನಿ ಅಂತ ಪಾಸ್ವರ್ಡ್ ಆಗೋಕೆ ನೋಡಿದ್ರೆ ಆಗಲ್ಲ. ಈಚೆ ಜೆ.ಪಿ. ಏನ್ ಮುಖ ನೋಡ್ತಾ ನಿಂತಿದ್ಯಾ, ಅದೇನು ಅಂತ ಬೇಗ ಹೇಳು, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತಾರೆ. ಡ್ಯಾಡ್, ನೀವು ಅಂದ್ರೆ ನನ್ಗೆ ತುಂಬಾ ಇಷ್ಟ, ನಿಮ್ ಬಗ್ಗೆ ಅಷ್ಟೇ ಗೌರವನೂ ಇದೆ. ನಾನೇನಾದ್ರೂ ಹೇಳಿದ್ರೆ ನೀವು ಅರ್ಥ ಮಾಡ್ಕೋತೀರಾ ಅನ್ನೋ ಭರವಸೆ ಕೂಡ ಇದೆ. ಅದೇನಂದ್ರೆ ನನ್ಗೆ ವಂದನಾ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಮನ್ಸು ಒಪ್ತಿಲ್ಲ ಡ್ಯಾಡ್ ಅಂತಾನೆ ಅರ್ಜುನ್. ಸರಿ, ಎಂಗೇಜ್ಮೆಂಟ್ ಮಾಡೋದು ನಮ್ ಖುಷಿಗೋಸ್ಕರ, ಡೈರೆಕ್ಟ್ ಆಗಿ ಮದ್ವೆನೇ ಮಾಡ್ಬಿಡ್ತೀವಿ ಬಿಡು ಅಂತಾರೆ ಜೆ.ಪಿ. ಹಾಗಲ್ಲ ಡ್ಯಾಡ್, ನನ್ಗೆ ವಂದನಾ ಜೊತೆ ಮದ್ವೆ ಇಷ್ಟ ಇಲ್ಲ ಅಂತಾನೆ ಅರ್ಜುನ್. ಪ್ರೀತಿ ಅಂತೆ ಗೌರವ ಅಂತೆ ತಗೊಂಡ್ ಹೋಗಿ ಅದನ್ನ ಕಸದ ಬುಟ್ಟಿಗೆ ಎಸಿ. ಇಷ್ಟು ವರ್ಷದಲ್ಲಿ ನಾನು ಕೇಳಿರೋದನ್ನ ಒಂದನ್ನಾದ್ರೂ ಮಾಡಿದ್ಯಾ ಅರ್ಜುನ್ ನೀನು? ಲಾಯರ್ ಆಗ್ಬೇಕು ಅಂತ ನಾನು ಇಷ್ಟಪಟ್ಟೆ, ಈ ಜೆ.ಪಿ ಸಾಮ್ರಾಜ್ಯನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಟ್ಟೆ. ಆದ್ರೆ ನೀನು ಲಾ ಓದ್ದೆ, ಆದ್ರೆ ಲಾಯರ್ ಆಗಲ್ಲ, ಅದ್ರ ಬದಲು ನಂದೇ ಯಾವ್ದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅದ್ಯಾವ್ದೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ. ನಿನ್ನ ಮನೆಯಿಂದ ಕುತ್ತಿಗೆ ಹಿಡಿದು ಆಚೆ ದಬ್ಲಿಲ್ಲ, ಅದಕ್ಕೆ ಅಲ್ವಾ ನೀನ್ ತೋರಿಸ್ತಾ ಇದ್ಯಾ ಗೌರವ. ನಾನು ಕೇಳಿದ್ದು ಏನು ಅರ್ಜುನ್, ವಂದನನ ಮದ್ವೆ ಆಗೊಂದೆ, ನಿನ್ನಂತ ಬೇಜವಾಬ್ದಾರಿ ಹುಡ್ಗಂಗೆ ಆ ಎಮ್.ಎಲ್.ಎ ಮಗಳು ಜಾಸ್ತಿನೇ ಅಂತಾರೆ ಜೆ.ಪಿ. ಅದು ವಂದನ ನನ್ಗೆ ಸೆಟ್ ಆಗಲ್ಲ ಡ್ಯಾಡ್, ಅದಕ್ಕೆ ಅಂತಾನೆ ಅರ್ಜುನ್. ಅದಕ್ಕೆ ಅವಳಂದ್ರೆ ಇನ್ಯಾರ ಜೊತೆ ಸುತ್ತಾಡ್ತಿದ್ಯಾ ಅಂತಾರೆ ಜೆ.ಪಿ. ನಿಮ್ ವಿರುದ್ಧ ನಿಂತಿರೋ ಲಾಯರ್ ಭಾರ್ಗವಿನ ಪ್ರೀತಿಸ್ತಿದ್ದೀನಿ ಅಂತ ಹೇಗೆ ಹೇಳಿ ಡ್ಯಾಡ್, ಸತ್ಯನ ಹೇಳೋಕ್ಕೂ ಆಗದೆ ಮುಚ್ಚಿಡೋಕ್ಕೂ ಆಗದೆ ಒದ್ದಾಡ್ತಿದ್ದೀನಿ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ. ಈಚೆ ಚರಣ್, ಪಾಸ್ವರ್ಡ್ ಏನಿರ್ಬೋದು ಡ್ಯಾಡ್, ಡೇಟ್ ಆಫ್ ಬರ್ತ್ ಇರ್ಬೋದು ಅಂತ ಅದನ್ನ ಹಾಕಿದಾಗ ಲಾಕ್ ಓಪನ್ ಆಗುತ್ತೆ. ಈಚೆ ಜೆ.ಪಿ. ನಿನ್ನನ್ನೇ ಕೇಳ್ತಿರೋದು ಅರ್ಜುನ್, ಏನ್ ನಡೆಸ್ತಿದ್ಯಾ ಹೇಳು, ನಿನ್ನಂತ ಬೇಜವಾಬ್ದಾರಿ ಹುಡ್ಗನ ಅದ್ಯಾವ ಹುಡ್ಗಿ ಮೆಚ್ಚಿದಾಳೋ ಏನು? ಒಂದನ್ನ ನಾನು ಸೆಲೆಕ್ಟ್ ಮಾಡಿರೋ ಹುಡ್ಗಿ, ಅವಳೇ ಈ ಮನೆಗೆ ಸೊಸೆ ಆಗ್ಬೇಕು. ನಿನ್ಗೆ ಇಷ್ಟ ಇದೆಯೋ ಇಲ್ವೋ ಐ ಡೋಂಟ್ ಕೇರ್, ನೀನ್ ಅವಳನ್ನ ಮದ್ವೆ ಆಗ್ಲೇಬೇಕು. ಮನ್ಸಲ್ಲಿ ಬೇರೆ ಏನಾದ್ರೂ ಯೋಚನೆ ಬಂದಿದ್ರೆ ಅದನ್ನ ಕಿತ್ತು ಡಸ್ಟ್ಬಿನ್ಗೆ ಹಾಕು. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂತಾರೆ ಜೆ.ಪಿ. ಅರ್ಜುನ್ ಅಲ್ಲಿಂದ ಹೋಗ್ತಾನೆ. ಈಚೆ ಇನ್ಸ್ಪೆಕ್ಟರ್ ಪ್ರತಾಪ್ ಭಾರ್ಗವಿ ಹತ್ರ, ಮೇಡಮ್, ಕಳ್ಳರನ್ನ ನಿಮ್ಮ ಮನೆಯವರೆಗೂ ಕಳಿಸಿದ್ದಾರೆ ಅಂದ್ರೆ ಈ ಎವಿಡೆನ್ಸ್ ವಿಷಯ ಎಲ್ಲ ಕಡೆ ಹರಡ್ಬಿಟ್ಟಿರುತ್ತೆ. ನೀವು ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವವರೆಗೂ ರಿಸ್ಕ್ ಇದ್ದೇ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ, ಏನಾದ್ರೂ ತೊಂದರೆ ಆದ್ರೆ ನನ್ಗೆ ಹೇಳಿ ಅಂತಾರೆ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ ಸಪೋರ್ಟ್ ಇಲ್ಲದೆ ಇದ್ದರೆ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಕಾನೂನಿಗೆ ಕಾಕಿ ಬಲ ಬೇಕು ಸರ್ ಅಂತಾಳೆ ಭಾರ್ಗವಿ. ನ್ಯಾಯದಲ್ಲೇ ಇರ್ತೀನಿ ಅಂತ ನಿನ್ ಜೊತೆ ಕೈ ಜೋಡಿಸಿದ್ದೀನಿ, ಹಿಂದೆ ಸರಿಯೋ ಮಾತೇ ಇಲ್ಲ. ಸರಿ, ನಾನಿನ್ ಬರ್ತೀನಿ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೋಗ್ತಾರೆ. ಈಚೆ ಭಾರ್ಗವಿ ಫೋನ್ ಬರ್ತಾ ಇರೋದನ್ನ ನೋಡಿ, ಇದೇನಿದು ಪಾರ್ಥ ಫೋನ್ ಮಾಡ್ತಿದ್ದಾನಲ್ಲ, ನನ್ಗೇನಾದ್ರೂ ಆಗತ್ತೆ ಅಂತ ಅವ್ನು ಹೆದರ್ಕೊಂಡಿದ್ದಾನೆ ಅನ್ಸತ್ತೆ ಅಂತ ಹಲೋ ಅಂತಾಳೆ. ಆದ್ರೆ ಚರಣ್ ಏನು ಮಾತಾಡಲ್ಲ. ಆಗ ಬೃಂದ ಬಂದು ಹಿಂದಿನಿಂದ ಚರಣ್ ಕೈನಲ್ಲಿರೋ ಫೋನ್ ನ ತಗೋತಾಳೆ. ಭಾರ್ಗವಿ ಹಲೋ ಹಲೋ ಅಂತಿರ್ತಾಳೆ. ಫೋನ್ ಕೊಡು ಬೃಂದ ಅಂತಾನೆ ಚರಣ್. ನಿನ್ ಫೋನು ನಿನ್ನ ಹತ್ರನೇ ಇರ್ಬೇಕು ಚರಣ್, ಇದು ಅರ್ಜುನ್ ಫೋನು, ಅರ್ಜುನ್ ಇಲ್ದೇ ಇರೋ ಟೈಮಲ್ಲಿ ಅವನ್ ಫೋನ್ ಯೂಸ್ ಮಾಡೋಕೆ ನಾಚಿಕೆ ಆಗಲ್ವ ನಿನ್ಗೆ ಅಂತಾಳೆ ಬೃಂದ. ಆಗ ಅರ್ಜುನ್ ಅಲ್ಲಿಗೆ ಬರ್ತಾನೆ. ಸುಮ್ನೆ ಇದ್ದು ಬಿಡು, ಮೊಬೈಲ್ ಕೊಡು ನನ್ಗೆ ಅಂತಾನೆ ಚರಣ್. ಆಗಲ್ಲ, ನಾನು ಮಾತಾಡ್ತೀನಿ. ಅರ್ಜುನ್ ಹುಡ್ಗಿಗೆ ಕಾಲ್ ಮಾಡ್ತಿದ್ಯಲ್ಲ ಚರಣ್ ಅಂತಾಳೆ ಬೃಂದ. ಇದಕ್ಕೂ ನಿನ್ಗೂ ಸಂಬಂಧ ಇಲ್ಲ ಬೃಂದ ಅಂತಾನೆ ಚರಣ್. ಆಗ ಅರ್ಜುನ್, ನನ್ಗೆ ಸಂಬಂಧ ಇದೆ ಅಲ್ವಾ, ಒಬ್ರು ಇಲ್ದೇ ಇರುವಾಗ ಅವ್ರ ಫೋನ್ ನ ಚೆಕ್ ಮಾಡೋದು, ಪರ್ಸನಲ್ ಚಾಟ್ಸ್ ನೋಡೋದು ತಪ್ಪು ಬ್ರೋ. ನೀನು ಅದನ್ನ ಮೀರಿ ನನ್ನ ಕೇಳ್ದೆ ನನ್ನ ಹುಡುಗಿಗೆ ಕಾಲ್ ಮಾಡ್ತಿದ್ಯಾ ಅಂತಾನೆ ಅರ್ಜುನ್. ಹಾಗ್ ಕೇಳು ಅರ್ಜುನ್, ನಾನ್ ಕೇಳಿದ್ರೆ ನನ್ ಮಾತನ್ನ ಕೇಳಿಸ್ಕೊತಾನೆ ಇಲ್ಲ ಅವನು ಅಂತಾಳೆ ಬೃಂದ. ಆಗ ಚರಣ್, ಅರ್ಜುನ್, ನಾನೇನೋ ಕೆಟ್ಟದಾಗಿ ಮಾತಾಡೋಕ್ಕೋಸ್ಕರ ಆ ಹುಡುಗಿಗೆ ಕಾಲ್ ಮಾಡಿದೀನಿ ಅಂತ ನೀವಿಬ್ರು ಅನ್ಕೋತಿದ್ದೀರಾ. ನಾನು ಹುಡುಗಿಗೆ ಕಾಲ್ ಮಾಡಿದ್ದು ನಿಜಾನೇ, ಆದ್ರೆ ಅದು ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದಿಕ್ಕೋಸ್ಕರ ಕಾಲ್ ಮಾಡಿದ್ದು. ನಿನ್ ಹುಡುಗಿ ನನ್ಗ್ಯಾಕೋ ಪರಿಚಯ ಇದ್ದಾಳೆ ಅಂತ ಬಲವಾಗಿ ಅನಿಸ್ತಿದೆ ಅಂತಾನೆ ಚರಣ್. ಅರ್ಜುನ್ ಇಷ್ಟಪಡ್ತಾ ಇರೋದು ಭಾರ್ಗವಿ ಅಂತ ಚರಣ್ಗೆ ಗೊತ್ತಾಗೋಯ್ತಾ ಅಂತ ಬೃಂದ ಮನ್ಸಲ್ಲೇ ಯೋಚನೆ ಮಾಡ್ತಾಳೆ. ಡ್ಯಾಡ್ ಅಪೋನೆಂಟ್ ಲಾಯರ್ ಭಾರ್ಗವಿನೇ ಅನ್ನೋದು ಬ್ರೋಗೇನಾದ್ರೂ ಡೌಟ್ ಬಂದಿದ್ಯಾ ಅಂತ ಅರ್ಜುನ್ ಯೋಚನೆ ಮಾಡಿ, ಅವೆಲ್ಲ ಗೊತ್ತಿಲ್ಲ ಬ್ರೋ, ನಾನೇ ನಿಮ್ಗೆ ಮುಂದೆ ಪರಿಚಯ ಮಾಡಿಸ್ತಿದ್ನಲ್ಲ, ನನ್ ಪರ್ಮಿಷನ್ ಇಲ್ದೆ ನನ್ ಮೊಬೈಲ್ ಮುಟ್ಟೋದು ನನ್ಗಿಷ್ಟ ಆಗಲ್ಲ ಅಂತಾನೆ ಚರಣ್ ಅಲ್ಲಿಂದ ಹೋಗ್ತಾನೆ. ಅರ್ಜುನ್, ಚರಣ್ ಮಾಡಿದ ತಪ್ಪಿಗೆ ನಾನು ನಿನ್ನ ಕ್ಷಮೆ ಕೇಳ್ತೀನಿ, ಐ ಆಮ್ ರಿಯಲಿ ಸಾರಿ ಅಂತಾಳೆ ಬೃಂದ. ನಿಮ್ಮೆದ್ರಿಗೆ ನಿಮ್ ಗಂಡಂಗೆ ರೇಗಿದ್ದಕ್ಕೆ ಸಾರಿ, ಯಾವ್ದೋ ಟೆನ್ಷನ್ ಅಲ್ಲಿದ್ದೆ ಸಾರಿ ಅಂತಾನೆ
ಅರ್ಜುನ್ ನೋ ಪ್ರಾಬ್ಲಮ್ ಅಂತ ಫೋನ್ ಅರ್ಜುನ್ಗೆ ಕೊಟ್ಟು ಬೃಂದ ಹೋಗ್ತಾಳೆ. ಈಚೆ ಶಕ್ತಿ ಮತ್ತೆ ವಿಕ್ಕಿ ಅಂತ ಕೂಗ್ತಾನೆ. ವಂದನ ಬಂದು ಏನಾಯ್ತು ಡ್ಯಾಡ್ ಅಂತಾಳೆ. ಆಗ ಶಕ್ತಿ ಅವನ್ ಕಾಲರ್ ಪಟ್ಟಿನ सॉरी मुझे सर की फ्लाइट चेंज करो ಏನಾಯ್ತು ಡ್ಯಾಡ್ ಅಂತಾಳೆ. ಆಗ ಶಕ್ತಿ ಅವನ್ ಕಾಲರ್ ಪಟ್ಟಿನ ಹಿಡ್ಕೊಂಡು ನನ್ನ ಕೇಳಿದೆ, ಯಾಕೋ ಅವರನ್ನ ಕಳಿಸ್ದೆ? ಇಷ್ಟೆಲ್ಲ ಆದ್ಮೇಲೆ ಮನೆಯಲ್ಲಿ ತೆಪ್ಪಗೆ ಬಿದ್ದಿರೋದ್ ಬಿಟ್ಟು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಸೆಯೋ ಕೆಲಸ ಯಾಕೋ ಮಾಡ್ತೀಯಾ ಅಂತಾರೆ ಶಕ್ತಿ. ಈಗ ನಾನೇನ್ ಮಾಡ್ದೆ ಅಂತ ಬೈತಾ ಇದ್ದೀರಾ ಅಂತಾನೆ ವಿಕ್ಕಿ. ಈಗ ಏನಾಯ್ತು ಡ್ಯಾಡ್ ಅಂತಾಳೆ ವಂದನ. ಪೆನ್ ಡ್ರೈವ್ ಹುಡ್ಕೋಕೆ ಹುಡುಗ್ರನ್ನ ಅವಳ ಮನೆಗೆ ಕಳ್ಸಿದಾನೆ. ಅವಳು ಮೊದ್ಲೇ ಲಾಯರ್, ಸುಮ್ಮನೆ ಇರ್ತಾಳ? ಎವಿಡೆನ್ಸ್ ರಾಬರಿ ಮಾಡ್ತಿದ್ದಾರೆ ಅಂತ ಇನ್ನೊಂದು ಅಪ್ಲಿಕೇಶನ್ ಫೈಲ್ ಮಾಡಿ ಕೇಸನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತಾಳೆ ಅಂತಾರೆ ಶಕ್ತಿ. ಆಗ ವಂದನ ಯಾಕೋ ಹೀಗ್ ಮಾಡಿದೆ ಅಂತ ಬೈತಾಳೆ. ಇವಾಗ ನನ್ನ ಬೈತೀರಾ ಅಷ್ಟೇ, ಆಮೇಲೆ ಯಾರು ಏನು ಕಿಸಿಯಲ್ಲ. ಎಲ್ರಿಗೂ ಅವ್ರವ್ರ ಸ್ವಾರ್ಥನೇ ಪ್ರತಿಷ್ಠೆನೇ ಇಂಪಾರ್ಟೆಂಟು. ನನ್ನ ಲೈಫ್ ಉಳಿಸ್ಕೊಳ್ಳೋಕೆ ನಾನೇನೋ ಪ್ರಯತ್ನ ಮಾಡಿದೆ, ಏನ್ ತಪ್ಪು? ನಾವೆಲ್ಲರೂ ಒಂದೇ ದೋಣಿ ಕಳ್ರು ಅನ್ನೋದು ನೆನ್ಪಿರ್ಲಿ ನಿಮ್ಗೆ ಅಂತಾನೆ ವಿಕ್ಕಿ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗು, ಆ ಪೆನ್ ಡ್ರೈವ್ ಎಲ್ಲಿದೆ ಅಂತ ಹೇಳು ಅಂತಾಳೆ ವಂದನ. ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಅಂತಾನೆ ವಿಕ್ಕಿ. ಈ ಕಡೆ ಪೆನ್ ಡ್ರೈವ್ ಸಿಕ್ಕಿಲ್ಲ, ಆ ಕಡೆ ಬೇರೆ ಕೇಸು. ಈ ತರ ಆದ್ರೆ ನೀನ್ ಜೈಲಿಗೆ ಹೋಗೋದನ್ನ ನಾನ್ ತಪ್ಸೋಕ್ಕಾಗಲ್ಲ ಅಂತಾರೆ ಶಕ್ತಿ. ಏನ್ ಹೇಳ್ತಿದ್ದೀರಾ ಡ್ಯಾಡ್ ಅಂತಾನೆ ವಿಕ್ಕಿ. ಡ್ಯಾಡ್ ಅಂತಾಳೆ ವಂದನ. ಇವನ್ ಹೊರಗಡೆ ಬಂದಿರೋದು ಕಂಡೀಷನ್ ಬೇಲ್ ಮೇಲೆ. ಅದರಲ್ಲಿ ಮೊದಲನೇ ಕಂಡೀಷನ್ನೇ ದಾಖಲೆಗಳನ್ನ ನಾಶ ಮಾಡಬಾರ್ದು ಅಂತ. ಇವನ್ ಸಾಕ್ಷಿಗೆ ನಾಶ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ. ಭಾರ್ಗವಿ ಕೋರ್ಟ್ಗೆ ಏನಾದ್ರು ಅಪ್ಲಿಕೇಶನ್ ಹಾಕಿ ಅದು ಪ್ರೂವ್ ಆದ್ರೆ ಮುಗೀತು ಇವನ್ ಕತೆ ಅಂತಾರೆ ಶಕ್ತಿ. ಡ್ಯಾಡ್ ನಾನು ಆ ಸಾಕ್ಷಿನ ಹೇಗಾದ್ರೂ ಹುಡ್ಕೋತೀನಿ, ನೀನ್ ಮೊದ್ಲು ಪ್ರತಾಪನ ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡಿಸಿ ಅಂತಾನೆ ವಿಕ್ಕಿ. ಹಾಗೆಲ್ಲ ಆಗಲ್ಲ ಅಂತ ಅವನ್ ಮುಖ ಕೈನ ನೋಡಿ, ಯಾರು ನಿನ್ಗೆ ಹೊಡೆದಿದ್ದು ಅಂತಾರೆ ಶಕ್ತಿ. ಪೊಲೀಸ್ ಸ್ಟೇಷನ್ಗೆ ಪ್ರತಾಪ್ಗೆ ವಾರ್ನ್ ಮಾಡೋಕೆ ಹೋಗಿದ್ದೆ, ಪ್ರತಾಪ್ ಮತ್ತೆ ಭಾರ್ಗವಿ ಅಂತಾನೆ ವಿಕ್ಕಿ. ಆಗ ಶಕ್ತಿ ಅವನ್ ಕೆನ್ನೆಗೆ ಬಾರಿಸಿ, ಹೋಗಿ ಹೋಗಿ ಮತ್ತೆ ಆ ಲಾಯರ್ ಹತ್ರ ಏಡ್ತೀನಿ ಬಂದಿದೆ, ನಾಲಾಯಕ್ ಜನ್ಮ ನಿಂದು ಅಂತ ಹೋಗ್ತಾರೆ. ಈಚೆ ಪೂರ್ಣಿಮಾ ತರಕಾರಿ ತಗೊಂಡ್ ಬಂದಿರುವಾಗ ಬೃಂದ ಅವರಿಗೆ ಕಾಲ್ ಮಾಡ್ತಾಳೆ. ಚೆನ್ನಾಗಿದ್ಯಾ ಅಂತಾರೆ ಪೂರ್ಣಿಮಾ. ಅಯ್ಯೋ ಅಮ್ಮ, ನನ್ನ ಕತೆ ವ್ಯತೆ ಎಲ್ಲ ನಿನ್ಗೆ ಗೊತ್ತಲ್ಲಮ್ಮ. ಭಾರ್ಗವಿ ಹತ್ರ ಏನೋ ಸಾಕ್ಷಿ ಇದಂತೆ, ಹೌದಾ ಅಂತಾಳೆ ಬೃಂದ. ಇಲ್ಲ ಬೃಂದ ಅಂತಾರೆ ಪೂರ್ಣಿಮಾ. ಏನಮ್ಮ ನೀನ್ ತಿಳ್ಕೊಬೇಕು ತಾನೆ ಅಂತಾಳೆ ಬೃಂದ. ಅದೇನು ಅಂತ ಗೊತ್ತಿಲ್ಲ, ಅದನ್ನ ಹುಡ್ಕೊಂಡು ಕಳ್ಳರು ಬಂದಿದ್ರು ನಮ್ಮನೆಗೆ ಅಂತಾರೆ ಪೂರ್ಣಿಮಾ. ಆ MLA ಕಡೆಯವರ ಸಾಕ್ಷಿನ ಕದ್ಕೊಂಡು ಹೋಗ್ಬಿಟ್ರಾ ಅಂತಾಳೆ ಬೃಂದ. ನಮ್ಮನೆಯಿಂದ ಏನು ತಗೊಂಡು ಹೋಗಿಲ್ಲ, ಅಪ್ಪ ಮಗಳು ಸೇರಿ ಅವರನ್ನ ಹೊಡೆದು ಓಡಿಸ್ಬಿಟ್ರು ಅಂತಾರೆ ಪೂರ್ಣಿಮಾ. ಏನಮ್ಮ ನೀನು, ಅಷ್ಟು ಗೊತ್ತಾಗಲ್ವಾ ನಿಂಗೆ ಅಂತ ಬೃಂದ ಹೇಳುವಾಗ JP ಬಂದು ಬೃಂದ ಅಂತಾರೆ. ಆಗ ಬೃಂದ ತಿರುಗ್ತಾಳೆ. ಅಮ್ಮನ ಅಂತಾರೆ. ಈಚೆ ಇನ್ಸ್ಪೆಕ್ಟರ್ ಹತ್ರ ಶಕ್ತಿ ಮತ್ತೆ ವಿಕ್ಕಿ ಬರ್ತಾರೆ. ಏನ್ MLA ಸಾಹೇಬ್ರು ಸಭೆ ಸಮಾರಂಭ ಅಂತ ಹೋಗಿ ನೇರವಾಗಿ ಸ್ಟೇಷನ್ ಬಂದ್ಬಿಟ್ಟಿದ್ದೀರಾ ಅಂತಾರೆ ಪ್ರತಾಪ್. ನೋಡು ಶಿವ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀನಾಗಿ ನೀನೇ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತಾನು ನನ್ಗೆ ಗೊತ್ತು. ಭಾರ್ಗವಿ ಸವಾಸದಿಂದ ಈಗ ಆಡ್ತಿದ್ಯಾ ಅಂತಾನು ಗೊತ್ತು. ಅವಳ ಜೊತೆ ಕೈ ಜೋಡಿಸಿದ್ರೆ ನಿನ್ಗೇನ್ ಸಿಗುತ್ತೆ? 3 ಮತ್ತೊಂದು ಮೆಚ್ಚಿಗೆ, ಅದರಿಂದ ಹೊಟ್ಟೆ ತುಂಬಲ್ಲ. ಸರ್ಕಾರ ಜೀವನ ಪೂರ್ತಿ ನಿನ್ಗೆ ಎಷ್ಟು ಕೊಡುತ್ತೋ ಅದ್ರ ಡಬ್ಬಲ್ ಕೊಡ್ತೀನಿ. ಸೈಟು ಮನೆ ಬೆಂಗಳೂರಲ್ಲಿ ನೀನ್ ಕೇಳಿದ ಜಾಗದಲ್ಲಿ ಕೊಡಿಸ್ತೀನಿ. ಈ ಕೇಸನ್ನ ಇಲ್ಲ ಅನ್ಸ್ಬಿಡು ಶಿವ. ಇದು ಒಂದ್ ಸಣ್ಣ ಕೆಲಸ ಮಾಡೋದ್ರಿಂದ ನಿನ್ ಜೀವನನೇ ಬದಲಾಗಿ ಹೋಗುತ್ತೆ. ಆಫ್ಟರ್ ಆಲ್ ಕೇಸು ಮುಚ್ಚಾಕು ಅಂತಾರೆ ಶಕ್ತಿ. ಆಗ ಪ್ರತಾಪ್ ಕಾನ್ಸ್ಟೇಬಲ್ ಹತ್ರ ಕ್ರಿಮಿನಲ್ಸ್ ಬಂದ್ ಕೂತ್ರೆ ಅವರಿಗೆ ಸೆಲ್ಯೂಟ್ ಮಾಡಿ ಹೈಯರ್ ಆಫೀಸರ್ಗೆ ಅವಮಾನ ಮಾಡ್ತೀರಾ ಅಂತಾರೆ. ಮೆತ್ತಾಗಿ ಮಾತಾಡ್ತಿದ್ದೀನಿ ಅಂತ ಕೊಪ್ಪು ತೋರಿಸ್ತೀಯ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಮರಿತಿದ್ಯಾ ಅಂತಾರೆ ಶಕ್ತಿ. ರಾಜಕಾರಣಿ ನೀವು, ಮೆತ್ತಾಗಿ ಮಾತಾಡ್ದ ಹಾಗೆ ಬೇಗ ಕತ್ಕು ಯೋಜನ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಅಂತಾರೆ ಪ್ರತಾಪ್. ಮಗ್ನೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಮ್ ಸರ್ಕಾರ ಕೊಡೋ ಪುಡಿಗಾಸಲಿ ಬದುಕೋ ನಾಯಿ ನೀನು. ನನ್ನ ಎದುರು ಹಾಕೊಂಡ್ರೆ ಅಡ್ರೆಸ್ ಇಲ್ದೇ ಇರೋ ಊರಿಗೆ ಹೊರಟೋಗ್ತೀಯ ಅಂತಾರೆ ಶಕ್ತಿ. ಇದನ್ನ ನಿಮ್ಮ ಮಗ ಈಗಾಗ್ಲೇ ಹೇಳಿದಾನೆ ಸರ್, ಅವನಿಗೂ ಉತ್ತರ ಕೊಟ್ಟಿದ್ದೀನಿ. ನೀವು 5 ವರ್ಷ ಪದವಿನಲ್ಲಿ ಇರ್ತೀರ, ನಾನು ಸಾಯೋವರೆಗೂ ಪೊಲೀಸ್ ಅಂತಾನೆ ಪ್ರತಾಪ್. ಮರ್ಯಾದೆ ಅವ್ರು ನಮ್ಮಪ್ಪ ಅಂತಾನೆ ವಿಕ್ಕಿ. ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ಪೊಲೀಸ್ ಸ್ಟೇಷನ್. ನೀನೇ ಜೈಲಲ್ಲಿ ಇರ್ತೀಯ. ಇನ್ನು ನನ್ನನ್ನೇನು ಬಿಡೋದು, ಕೇಸು ತುಂಬಾ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ತಕ್ಕನಾದ ಎವಿಡೆನ್ಸು ಇದೆ. ಜೈಲೂಟ ತಿನ್ನೋಕೆ ರೆಡಿಯಾಗಿರೋ ಮಗನೆ ಅಂತಾರೆ ಪ್ರತಾಪ್. ಬೇಡ ಮಗನೆ, ನೀನ್ ಹದ್ಮೀರ್ ಮಾತಾಡ್ತಿದ್ಯಾ ಅಂತಾರೆ ಶಕ್ತಿ. ಈ ಕೇಸ್ ಬಗ್ಗೆ ನಿಮ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ ಸರ್? ಆಲ್ರೆಡಿ ನಿಮ್ಗೆ ಸಿಗ್ಬೇಕಾದ ಸೆಂಟ್ರಲ್ ಮಿನಿಸ್ಟರ್ ಕುರ್ಚಿ ಬುಡ ಸಮೇತ ಅಲ್ಲಾಡ್ತಿದೆ, ಜಾಸ್ತಿ ಹಾರಾಡ್ಬಿಡಿ, ಆಮೇಲೆ ನಿಮ್ MLA ಪದವಿನೂ ಅಂತಾರೆ ಪ್ರತಾಪ್. MLA ಏನು ಅಂತ ತೋರಿಸ್ತೀನಿ, ಬೆಚ್ಚ ಬೀಳ್ತೀಯ, ಎಂತ ಊರಿಗೆ ಹೋಗ್ತೀಯ ನೋಡ್ತಿರು ಅಂತಾರೆ ಶಕ್ತಿ. ಆಗ್ಲೇ ಸರ್, ಅದಕ್ಕೂ ಮುಂಚೆ ನಿಮ್ ಮಗ ಜೈಲಿಗೆ ಹೋಗದೆ ಇರೋ ತರ ಕಾಪಾಡ್ಕೊಳ್ಳಿ. ನೀವೇನೇ ಮಾಡಿದ್ರು ಆ ಭಾರ್ಗವಿ ನಿಮ್ ಮಗನ ಸುಮ್ನೆ ಬಿಡಲ್ಲ ಅಂತಾರೆ ಪ್ರತಾಪ್. ಈಚೆ JP ಭಾರ್ಗವಿ ಅಮ್ಮನ್ ಅಂದೆ ಸಾಕ್ಷಿ ಬಗ್ಗೆ ಬಾಯ್ ಬಿಟ್ರ ಏನಾದ್ರು ಅಂತಾರೆ. ನಾನು ನೈಸಾಗಿ ಕೇಳ್ದೆ ಮಾವ, ಆದ್ರೆ ಆ ಹಿಂಗ್ಸು ಬಾಯ್ ಬಿಡಲ್ಲ ಅನ್ನತ್ತೆ.
ಅವರಿಗೆ ಸಾಕ್ಷಿ ಇದೆ ಅಂತ ಗೊತ್ತು ಮಾವ, ಆದ್ರೆ ಮತ್ತೆ ಏನಾದ್ರೂ ಸಿಗ್ಲಿ ಅಂತ ಕಾಯ್ತಿದ್ದಾರೆ ಅಂತಾಳೆ ಬೃಂದ. ಒಂದೇ ಸಲ ಏನ್ ಬೇಕು ಅಂತ ಕೇಳ್ಬೇಕಿತ್ತು, ಒಂದೊಂದು ಹಿಯರಿಂಗು ದುಡ್ಡು ಕೇಳ್ತಿದ್ರೆ ಅಂತಾರೆ JP. ಮಾವ ಅಷ್ಟೊಂದು ದುಡ್ಡು ನೋಡಿ ಇನ್ನೂ ಬೇಕು ಅಂತ ಅನ್ಸಿರುತ್ತಲ್ವಾ ಅಂತಾಳೆ ಬೃಂದ. ಇನ್ನೇನ್ ಬೇಕಂತಾರೆ ಅಂತಾರೆ JP. ಹೆಣ್ಣು ಹೊನ್ನು ಮಣ್ಣು ಇದೇ ಎಲ್ಲದಕ್ಕೂ ಮೂಲ ಅಲ್ವಾ ಮಾವ, ಹೊನ್ನು ಕೊಟ್ಟಾಗಿದೆ, ಈಗ ಮಣ್ಣು ಕೊಡ್ಬಹುದೇನೋ ಅಂತಾಳೆ ಬೃಂದ. ಒಂದು 2 BHK ಮನೆ ಆಗ್ಬಹುದಾ ಅಂತಾರೆ JP. ಮಾವ ಸ್ಲಮ್ ಅಲ್ಲಿ ಬಾಡಿಗೆಗೆ ಇರೋ ಜನ ಅವರು, ಸ್ವಂತ ಮನೆ ಅಂದ್ರೆ ಕೊಂಡಾಡ್ಬಿಡ್ತಾರೆ ಅಂತಾಳೆ ಬೃಂದ. ಅದನ್ನ ಕೊಡ್ಸಿದ್ಮೇಲೂ ನಕಾರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂತಾಳೆ JP. ಮನೆ ಅಂದ್ರೆ ಮಗಳನ್ನ ಮಾರ್ಕೊಂಡ್ ಬಿಡ್ತಾರೆ ಅಂತ ಹೆಂಗ್ಸು ಅವರು ಅಂತಾಳೆ ಬೃಂದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.